ಅಯ್ಯೋ ಛೇ, ಇದು ಬೇರೆ. ಛೇ, ಏನಿದು? ಓ, ಎಲ್ಲ ಸಮಸ್ಯೆಗಳು ನನ್ನ ತಲೆ ಮೇಲೆನೆ ಕುಣಿತಾ ಇದೆ. ಇದೆಲ್ಲ ಒಂದು ಬಾಳು. ಹೌದಾ? ಒಂದ್ ನಿಮಿಷ. ಓಕೆ. ಹಾ ಹೇಳ್ರಿ. ಏ ಸುಭದ್ರಾ, ನನ್ ಕಾರ್ ಕೀಯಲ್ಲೇ? ನನ್ ಹತ್ರನೇ ಕೊಟ್ಟಿದ್ರಲ್ಲ, ಮರ್ತೋಯ್ತಾ? ಹೌದು, ಮರ್ತೋದೆ. ಎಷ್ಟು ಅಂತ ನಾನು ಎಲ್ಲ ನೆನ್ಪಲ್ಲಿಟ್ಕೊಳ್ಳಿ. ಬೇಗ ಕಾರ್ ಕೀ ತಗೊಂಡು ಕಾರ್ ಪಾರ್ಕ್ ಮಾಡೋ ಏರಿಯಾಗೆ ಬಾ. ನಾನಲ್ಲಿ ವೇಟ್ ಮಾಡ್ತೀನಿ. ಯಾಕ್ರಿ? ತಗೊಂಡ್ ಬಂದ್ ಕೊಡೆ, ಪ್ರಶ್ನೆ ಎಲ್ಲ ಕೇಳಬೇಡ. ಸರಿ, ಯಾಕೆ ಉರಿದ್ ಬೀಳ್ತೀರಾ? ಮಾತಾಡ್ತೀರಿ? ಈಗ ಬಂದ್ಬಿಡ್ತೀನಿ, ಕೆಲಸ ಇದೆ. ಕಮಲ, ಹಾ, ಒಂದು ಚಿಕ್ಕ ಹೆಲ್ಪ್. ಈ ಕಾರ್ ಕೀನ ಮರಿದೆ ಅಭಿ ಕೊಟ್ಬಿಡ್ತೀರಾ? ಓಕೆ ಸರಿ. ದೇವಿ, ಬೇಗ ಇಳಿ. ನೋಡ್ಕೊ ನೋಡ್ಕೊ. ಇದು ಹಾಕೋ. ಕಮಲಾ, ದೇವಿ, ಪ್ಲಾನ್ ವರ್ಕೌಟ್ ಆಗ್ಲಿಲ್ಲ. ರಾಮು ಬಂದು ಇಡೀ ಪ್ಲಾನ್ ಹಾಳು ಮಾಡ್ಬಿಟ್ಟ. ಅಯ್ಯೋ, ಅಂದ್ರೆ ಅಭಿನ ನೋಡಕ್ಕಾಗಲ್ವಾ? ಇಲ್ಲ ಇಲ್ಲ, ನಾವು ಬೇರೆ ಪ್ಲಾನ್ ಮಾಡೋಣ. ಪಾಪ, ನೀನು ತುಂಬಾ ಕಷ್ಟಪಟ್ಟು ಡಿಕ್ಕಿಯೊಳಗೆ ಮಲಗಿದ್ದೆ. ನೀನು ಹೋಗಿ ರೆಸ್ಟ್ ಮಾಡು. ನಾವು ರಿಸೆಪ್ಷನ್ ಅಲ್ಲಿ ಸಿಗೋಣ. ಒಂದ್ ನಿಮಿಷ. ಏನಿದು? ಈ ಬಟ್ಟೆನೇ ಇವತ್ತು ನಿನ್ನ ಕಾಪಾಡಿದ್ದು. ಸರಿ ಬಾ. ಅಮ್ಮಮ್ಮ, ಎಲ್ಲಿ ಹೋಗ್ತಿದ್ಯಾ? ನಿಮ್ಮಪ್ಪ ಕಾರ್ಗೆ ಬೇಕು ಅಂತ ಫೋನ್ ಮಾಡಿದ್ರು, ಹೋಗಿ ಕೊಟ್ಬರೋಣ. ಸರಿ ರೀ, ತಗೊಳ್ಳಿ ನಿಮ್ ಕಾರ್ಕಿ. ಹೌದು, ರಿಸೆಪ್ಷನ್ ನಡೆಯೋ ಹೊತ್ತಲ್ಲಿ ಈಗ ಎಲ್ಲಿಗೆ ಹೋಗ್ತಿದ್ದೀರಾ? ಇಲ್ಲ, ಆ ವೆಡ್ಡಿಂಗ್ ಕೇಕ್ ಅನ್ನು ಲೇಟ್ ಮಾಡ್ತಾ ಇದ್ದಾನೆ. ಏನಂತ ಹೋಗಿ ನೋಡಿ ಕೇಕ್ ತಗೊಂಡ್ ಬರ್ತೀನಿ. ಸರಿ. ಹೋಗೋಣ. ಅಮ್ಮ, ಪರಿ ನೋಡಿ ಹೆದ್ರು ಓಡೋಗಿದ್ನಲ್ಲ. ಮತ್ತೆ ಏನೋ ಪ್ಲಾನ್ ಹಾಕೊಂಡ್ ಬಂದಿದ್ದಾನೆ ಅನ್ಸುತ್ತೆ. ಏನೇ, ಅಲ್ಲಿ ನೋಡು, ಅವನ್ ಕೈಯಲ್ಲಿ ಏನೋ ಗಿಫ್ಟ್ ಬೇರೆ ಹಿಡ್ಕೊಂಡಿದ್ದಾನೆ. ಪರಿ ಜೊತೆ ಜಗಳ ಆಡ್ಕೊಂಡು ಹೋದವನು ಅವನು ಹೆಂಗಮ್ಮ ಗಿಫ್ಟ್ ತಗೊಂಡ್ ಬರ್ತಾನೆ? ಅಮ್ಮ, ಅದು ಗಿಫ್ಟ್ ಅಂತೂ ಅಲ್ಲ, ಖಂಡಿತ ಅದ್ರಲ್ಲಿ ಏನೋ ಗುಟ್ಟಿದೆ. ಅವನ್ ಮೇಲೆ ಒಂದ್ ಕಣ್ಣು ಇಡ್ಬೇಕು ಕಣೆ. ಚಾನ್ಸ್ ಸಿಕ್ಕಿದಾಗ ಆ ಗಿಫ್ಟ್ ಬಾಕ್ಸ್ ನ ನಾವು ತಗೊಂಡ್ಬಿಡೋಣ. ಪರಿ, ಆಗ ತಪ್ಪಿಸ್ಕೊಂಡೆ. ಇವತ್ತು ನೀನು ಸರಿಯಾಗಿ ಸಿಕ್ಕಾಕೊಳ್ತೀಯ ನೋಡ್ತಾರೋ. ನೀನು ಆಸೆ ಪಟ್ಟು ನಿಮ್ಮಪ್ಪ ಅಮ್ಮ ಅಕ್ಕನ ಜೊತೆ ತೆಗೆಸ್ಕೊಂಡಿರೋ ಫ್ಯಾಮಿಲಿ ಫೋಟೋ ಇದರಲ್ಲಿದೆ. ರಿಸೆಪ್ಷನಲ್ಲಿ ನೆರೆದಿರೋ ಎಲ್ಲರ ಮುಂದೆನೂ ಸರೋಜಾದೇವಿ ಕೈಗೆ ಈ ಗಿಫ್ಟ್ ಕೊಟ್ಟು ಬಿಚ್ ನೋಡೋದಕ್ಕೆ ಹೇಳ್ತೀನಿ. ನಿನ್ನ ರಿಸೆಪ್ಷನ್ನ ಸರ್ವನಾಶ ಮಾಡ್ತೀನಿ. ನಿನ್ನ ಬಾಳು ಇನ್ನು ಬರೀ ಗೋಡೆ. ನನ್ನ ಕೈಯಿಂದ ಹೇಗೆ ತಪ್ಪಿಸ್ಕೊಳ್ತೀಯೋ ನಾನು ನೋಡ್ತೀನಿ. ಮಗ, ಹೆಂಗೆ ರಿಸೆಪ್ಷನ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ. ಹೌದು ಕಣ, ಬಾ ರೂಮ್ಗೆ ಹೋಗೋಣ. ರಿಸೆಪ್ಷನ್ಗೆ ರೆಡಿ ಆಗಬೇಕು. ಸರಿ ಬಾ. ಚೆಕ್ ಚೆಕ್. ಹಲೋ, ಎಲ್ರಿಗೂ ನಮಸ್ಕಾರ. ನಾನು ಕಮಲ.
ಇದು ದೈವ ಸಂಕಲ್ಪದ ಮುಹೂರ್ತ. ಇಡೀ ಊರು, ಇಡೀ ಲೋಕ, ಬಂಧು ಬಳಗದವರ ಇರುವಿಕೆಯಲ್ಲಿ ಜೋಡಿ ಹಕ್ಕಿಗಳೆರಡು ಜೊತೆಯಾಗೋ ಸವಿಯಾದ ಗಳಿಗೆ ಇದು. ಬಾಳ ಬಂಡಿಯ ಇಬ್ಬರ ಪಯಣಕ್ಕಾಗಿ ಅಡಿಗಲ್ಲು ಈ ವೇದಿಕೆ. ಇಬ್ರಿಗೂ ಸೂರು ಬೀಳೋ ಹಾಗೆ ಚಪ್ಪಾಳೆ ತಟ್ಟಿ ಬರಮಾಡ್ಕೊಳ್ಳೋಣವಾ? ಥ್ಯಾಂಕ್ ಯು ಸೋ ಮಚ್. ಶ್ರೀಮತಿ ಸರೋಜಾದೇವಿ ರಾಜಶೇಖರ್ ದಂಪತಿಗಳ ಕುಟುಂಬದ ಪರವಾಗಿಯೂ, ಶ್ರೀಮತಿ ಕಾಮಾಕ್ಷಿ ನಳನ್ ದಂಪತಿಗಳ ಕುಟುಂಬದ ಪರವಾಗಿಯೂ ನಿಮ್ಮೆಲ್ಲರನ್ನೂ ನಾನು ತುಂಬ ಮನಸ್ಸಿನಿಂದ ಬರಮಾಡ್ಕೊಳ್ತೀನಿ. ಅಭಿ ಸರ್, ನೀವು ವೇದಿಕೆಗೆ ಬನ್ನಿ. ನನಗೀಗ ಒಂದು ಜೋಡಿ ಬೇಕಲ್ಲ? ನಾನಾ? ಹೌದು ಸರ್, ನೀವೇ ಬನ್ನಿ. ಅಮ್ಮ ಹೋಗ್ಬಾ, ಹೋಗು. ತಮ್ಮನ್ ಮದ್ವೆನ ಮುಂದೆ ನಿಂತು ನಡೆಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಗುಂಪಲ್ಲಿ ಗುಂಪಾಗಿ ನಿಂತ್ರೆ ಹೇಗೆ? ಬನ್ನಿ ಬನ್ನಿ, ಮೇಲ್ ಬನ್ನಿ. ಅಮ್ಮ ಹೋಗು ಅಭಿ. ಸರಿಮ್ಮ. ಬನ್ನಿ. ಎಸ್, ನಿಮ್ ತಮ್ಮನ ಬಗ್ಗೆ ನೀವು ಒಂದೆರಡು ಮಾತಾಡಿ. ನನ್ನ ಆತ್ಮೀಯ ತಮ್ಮ ಅರ್ಜುನ್ ಮತ್ತೆ ಪರಿ ಅವರ ಮದುವೆ ರಿಸೆಪ್ಷನ್ಗೆ ಬಂದಿರೋ ನಿಮ್ಮೆಲ್ರಿಗೂ ನನ್ನ ನಮಸ್ಕಾರ. ಮದುವೆ ಅನ್ನೋದು ಸರಿಯಾದ ಜೊತೆನ ಹುಡುಕಿ ಕಂಡು ಹಿಡಿಯೋದಷ್ಟೇ ಅಲ್ಲ, ಒಬ್ರು ಮತ್ತೊಬ್ಬರಿಗೆ ಸರಿಯಾದ ಜೊತೆಯಾಗಿ ಕಡೆವರೆಗೂ ಬದುಕಿ ತೋರಿಸೋದು. ಒಬ್ಳು ಹೆಣ್ಣು ಜೀವನ ಇಡೀ ಸಂತೋಷವಾಗಿದ್ದಾಳೆ ಅಂದ್ರೆ ಅದಕ್ಕೆ ಖಂಡಿತ ಅವಳಿಗೆ ಒಳ್ಳೆ ಗಂಡ ಸಿಕ್ಕಿದಾನೆ ಅಂತ ಅರ್ಥ. ಒಬ್ಬ ಒಳ್ಳೆ ಗೆಳೆಯ 100 ನೆಂಟರಿಗೆ ಸಾಟಿ ಅಂತ ಹೇಳ್ತಾರೆ. ಅದೇ ಹೊತ್ತಲ್ಲಿ ಒಬ್ಳು ಒಳ್ಳೆ ಹೆಂಡತಿ 1000 ಗೆಳೆಯರಿಗೆ ಸಾಟಿ ಆಗ್ತಾಳೆ. ಆ ರೀತಿಯಲ್ಲಿ ನಮ್ಮ ಪರಿ ಮತ್ತೆ ಅರ್ಜುನ್ ಈ ಮುಖ್ಯವಾದ ದಿನ ಸೊಗಸಾದ ದಂಪತಿಗಳ ಹಾಗೆ ಬಾಳೋಕೆ ನಮ್ಮೆಲ್ಲರ ಪರವಾಗಿಯೂ ಅವರಿಗೆ ಸವಿ ಹಾರೈಕೆ. ಥ್ಯಾಂಕ್ ಯು. ಅಭಿ, ನೀವು ಏನಾದರೂ ಹಾರೈಸ್ಬೋದು. ಗಂಡ ಹೆಂಡತಿಯ ನಂಟು 1000 ನಂಟುಗಳ ನಡುವಲ್ಲಿ ಏರ್ಪಟ್ಟ ಸೊಗಸಾದ ಬೆಸುಗೆ. ಅದು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಕೈ ಕೈ ಹಿಡಿದು ಮುನ್ನಡೆಯುವ ಒಂದು ಚಂದದ ಪಯಣ. ದಾಂಪತ್ಯ ಅನ್ನೋದು ಒಂದು ಹೂದೋಟ. ಅದರಲ್ಲಿ ಅಕ್ಕರೆ, ಒಲುಮೆ, ಕಾದಲು, ನಂಬಿಕೆ ಕೊನೆವರೆಗೂ ಅರಳುತ್ತಾ ಇರಬೇಕು. 2 ಮನಸ್ಸು ಒಂದುಗೂಡಿದಾಗಲೇ ಆ ಮದುವೆ ನಂಟಿಗೆ ನಿಜವಾದ ಒಂದು ಅರ್ಥ ಸಿಗೋದು. ಒಬ್ಬರನ್ನ ಬಿಟ್ಟು ಒಬ್ಬರು ಬೇರೆ ಆಗಿದ್ರು, ದೂರದಲ್ಲೇ ಇದ್ರು, ಒಬ್ಬರ ನೆನಪಲ್ಲಿ ಇನ್ನೊಬ್ಬರು ಕೊನೆವರೆಗೂ ಹಸಿರಾಗಿರೋದೇ ನಿಜವಾದ ಒಲುಮೆ.